ಬೆಂಗಳೂರು ಗೆಲ್ಲುವುದಕ್ಕೆ ಹೊಂದಾಣಿಕೆ ನಡೀತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಮೂಡುವುದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಕೊಟ್ಟಿದ್ದಂತಹ ಹೇಳಿಕೆ. ಆಶಾ ಸುರೇಶ್ರನ್ನ ಪಾಪ ಮುನಿರತ್ನಾರೇ ಕಳುಹಿಸುತ್ತಿದ್ದಾರೆ ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಕೆಪಿಸಿಸಿ ಕಚೇರಿಯಲ್ಲಿ ಏನಾಯ್ತು, ಆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ಕೆಲವೊಂದಿಷ್ಟು ಹೊಂದಾಣಿಕೆ ಇವೆ ಅಂತಾನು ಡಿಸಿಎಂ ಹೇಳಿದ್ರು. ಆದ್ರೆ ಇದಕ್ಕೆ ಇವತ್ತು ತಿರುಗೇಟನ್ನ ಕೊಟ್ಟಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ, ನಾವೇನಾದ್ರೂ ಬಾಗಲ್ ತೆಗೆದ್ರೆ 40 ಜನರ ಜೊತೆ ಖುದ್ದು ಡಿಕೆಶಿ ಬಿಜೆಪಿಗೆ ಬರ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಾಗಿಲು ತೆರೆಯೋದನ್ನೇ ಕಾಯ್ತಿದ್ದಾರೆ, ಬಟ್ ನಾವು ಬಾಗಿಲು ತೆರೆಯುತ್ತಿಲ್ಲ ಅಂತ ಹೇಳಿ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಮ್ಮ ಲೀಡರ್ ಇಂದಿರಾ ಗಾಂಧಿ ಅಂತ ನಮ್ಮ ಮುನಿರತ್ನ ಹೆಸರಿಟ್ಟಿದ್ರು. ಅವ್ರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ. ಇನ್ನ ಬಹಳ ಜನ ಕಳಿಸ್ತಾರೆ, ಎಲ್ಲ ಕಾರ್ಪೊರೇಟ್ಗಳಾಗಿದ್ದವನ್ನೆಲ್ಲ ಕಳಿಸ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆಮೇಲೆ ಮಾತಾಡ್ತೀನಿ. ಈಗ ನಿನ್ನೆ ಒಂದು ಮಾತು ಹೇಳಿದ್ದಾರೆ, ನನ್ನ ಗಮನಕ್ಕೆ ಬಂದಿದೆ. ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಈಗಾಗಲೇ 40 ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಡಿಕೆ ಶಿವಕುಮಾರ್. ನಾವು ಬಾಗಿಲು ತೆಗೆದ್ರೆ 40 ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ. ನಾವು ಬಾಗಿಲು ತೆಗೀತಾ ಇಲ್ಲ, ನಾವು ಕಳಿಸುವಂತ ಪ್ರಶ್ನೆನೇ ಇಲ್ಲ. ಇದನ್ನ ನಾವು ತಿಳ್ಕೋಬೇಕು. ಬಾಗಿಲು ತೆಗೆದ್ರೆ ಬಂದ್ಬಿಡಕ್ ರೆಡಿ ಆಗವ್ರೆ 40 ಜನ ಕರ್ಕೊಂಡು ಡಿಕೆ ಶಿವಕುಮಾರ್. ಯಾಕೆ ಅಂದ್ರೆ ಅಲ್ಲಿ ಒಳಗಡೆ 4 ಉಪಮುಖ್ಯಮಂತ್ರಿ ಕೇಳ್ತಾವ್ರೆ. ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು. ನಾವು ಬಾಗಿಲು ತೆಗಿತಾ ಇಲ್ವಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಅವ್ರು ಕಳಿಸ್ತಾರೋ ಅಥವಾ ಇವ್ರು ಹೋಗ್ತಾರೋ, ಒಟ್ನಲ್ಲಿ ಹೊಂದಾಣಿಕೆಯ ಅನುಮಾನ ಮೂಡ್ತಾ ಇರುವುದಂತೂ ನಿಜ. ಇಫ್ ಇನ್ ಕೇಸ್ ಹೊಂದಾಣಿಕೆ ನಡೀತಾ ಇರೋದೇ ಹೌದಾದ್ರೆ ಯಾರ ಪರವಾಗಿ ಹೊಂದಾಣಿಕೆ ನಡೀತಾ ಇದೆ? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಲೋಕಸಭಾ ಚುನಾವಣೆಗೆ ಹತ್ತಿರ ಆಗ್ತಿರುವಂಥ ಹೊತ್ತಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈಗ ತಾರಕಕ್ಕೆ ಇರುವಂಥದ್ದು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ನಡುವಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಈಗ ಬೇರೆ ಮತ್ತೊಂದು ಮಜಲನ್ನು ಕೂಡ ಈಗ ತಲುಪಿದೆ. ಯಾಕಂತಂದರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಶಾಸಕರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಬೆಳಗ್ಗೆ ಅಷ್ಟೇ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ ಕೂಡ ನಿನ್ನೆಷ್ಟೇ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂಥ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಆಶಾ ಸುರೇಶ್ ಅವರ ಮಾಜಿ ಕಾರ್ಪೊರೇಟರ್ ಅವರು ಸೇರ್ಪಡೆ ಸಂದರ್ಭದಲ್ಲಿ ಒಂದು ಮಾತನಾಡಿರುವಂಥದ್ದು ಈಗ ಸಾಕಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಇಂಬು ನೀಡುವಂತೆ ಕಾಣಿಸ್ತಾ ಇದೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಆಶಾ ಸುರೇಶ್ ಅವ್ರನ್ನ ಮುನಿರತ್ನ ಅವರೇ ಕಳ್ಸ್ಕೊಂಡು ಕೊಟ್ಟಿದ್ದಾರೆ, ಇನ್ನೂ ಒಂದಷ್ಟು ಜನ ಕಳ್ಸ್ಕೊಂಡು ಕೊಡ್ತಾರೆ, ಇನ್ನೂ ಹೊಂದಾಣಿಕೆ ಇದೆ, ಈಗ ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸೊ ಸಹಜವಾಗಿ ಕೂಡ ಮುನಿರತ್ನ ಅವ್ರನ್ನ ಕೆರಳಿಸುವಂತೆ ಮಾಡಿದೆ. ಮುನಿರತ್ನ ಅವರು ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. 40 ಜನ ಬರೋದಕ್ಕೆ ಈಗ ರೆಡಿಯಾಗಿದ್ದಾರೆ, ಬಾಗಿಲು ತೆಗೆದ್ರೆ ಸಾಕು ಎಲ್ಲರೂ ಬರೋದಕ್ಕೆ ರೆಡಿಯಾಗಿದ್ದಾರೆ, ಆದ್ರೂ ನಾವು ಬಾಗಿಲು ತೆಗಿಯಕ್ಕೆ ರೆಡಿಯಾಗಿಲ್ಲ ಅನ್ನುವಂಥ ಪ್ರತಿಯಾಗಿ ಎದುರೇಟನ್ನು ಕೊಡುವಂಥ ಒಂದು ಪ್ರಯತ್ನ ಕೂಡ ಮುನಿರತ್ನ ಅವರಿಂದ ಆಗಿರುವಂಥದ್ದು. ಅಂದ್ರೆ ಇಲ್ಲಿ ಎಲ್ಲ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನೋ ರೀತಿಯಲ್ಲಿ ಕೂಡ ಈಗ ಜಟಾಪಟಿ ಮುಂದುವರೆದಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಪೈಪೋಟಿ ಈಗ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನೇರವಾಗಿ ಅಭ್ಯರ್ಥಿ ಆಗಿರುವಂಥದ್ದು ಕೂಡ ಡಿಕೆ ಸುರೇಶ್ ಅವರು. ಸೊ ಅಲ್ಲಿ ರಾಜರಾಜೇಶ್ವರಿ ನಗರ ಸೇರಿದಂತೆ ಹಲವು ಕ್ಷೇತ್ರಗಳು ಮುನಿರತ್ನ ಅವರು ಅಟಕ್ಕೆ ಬಿದ್ದು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ತೀವಿ ಅನ್ನುವಂಥ ಸವಾಲನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಮತ್ತು ಮುನಿರತ್ನ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ನೇರವಾಗಿ ಪ್ರತಿಯಾಗಿ ಮುನಿರತ್ನ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.